ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಿಣ್ಣ ಮಾಡುವುದು ಹೇಗೆ ಅಂತ ನೋಡೋಣ. ತುಂಬ ಜನಕ್ಕೆ ಗಿಣ್ಣದ ಹಾಲು ಸಿಕ್ಕಿರುತ್ತೆ, ಆದರೆ ಹೇಗೆ ಗಿಣ್ಣ ಮಾಡೋದು ಅಂತ ಗೊತ್ತಿರಲ್ಲ. ಹಾಗಾಗಿ ನಾವು ಇವತ್ತು ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಗಿಣ್ಣ ಮಾಡುವುದು ಹೇಗೆ ಅಂತ ತಿಳಿಸಿಕೊಡುತ್ತೇನೆ. ಗಿಣ್ಣದ ಹಾಲು ಅಂತಂದರೆ ಹಸು ಕರು ಹಾಕಿದ ಮೊದಲನೇ ಅಥವಾ 2-3 ದಿನದ ಹಾಲನ್ನೇ ಗಿಣ್ಣದ ಹಾಲು ಅಂತ ಕರೀತೇವೆ. ನಾನು ಇಲ್ಲಿ ಮೊದಲನೇ ದಿನದ್ದೇ ಗಿಣ್ಣದ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪ್ಯಾಕೆಟ್ ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು 1 ಲೀಟ್ರು, ಬೆಲ್ಲ ಮತ್ತು ಏಲಕ್ಕಿ ಪುಡಿ. ಒಂದು ಪಾತ್ರೆಯಲ್ಲಿ ಗಿಣ್ಣದ ಹಾಲು 1 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಹಸಿ ಹಾಲನ್ನ 1.5 ಲೀಟ್ರಷ್ಟು ಹಾಕ್ತಾಯಿದ್ದೀನಿ. ಅರ್ಧ kg ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅರ್ಧ kg ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಸಿಹಿ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆದರೂ ಮಾಡ್ಕೊಬೋದು. ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಯಾಕೆ ಹಾಕ್ಕೊತೀನಿ, ಫ್ಲೇವರ್ ತುಂಬ ಚೆನ್ನಾಗೇ ಬರುತ್ತೆ ಅಂತೇಳಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಗಿಣ್ಣದ ಹಾಲು ಮೊದಲನೇ ದಿನ ಹಾಲು ತುಂಬ ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರ 1 ಲೋಟದ ಹಾಲಲ್ಲಿ ನಾನು 1.5 ಲೀಟ್ರ್ ಹಸಿ ಹಾಲೇ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಹಸಿ ಹಾಲು ಹಾಕ್ಕೊಳ್ಳಿ. ಬೆಲ್ಲ ಎಲ್ಲ ಕರಗಿದೆ ನೋಡಿರಿ. ಇದನ್ನು ಸೋಸ್ಕೊಬೇಕು ಇನ್ನೊಂದು ಪಾತ್ರೆಯಲ್ಲಿ. ಈಗ ಒಂದು ದೊಡ್ಡ ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ 1 ಲೋಟದಷ್ಟು ನೀರು ಹಾಕಬೇಕು. ನೀರು ಹಾಕಿದಾದ್ಮೇಲೆ ಒಂದು ತಳಕ್ಕೆ ಪ್ಲೇಟ್ ಇಡಿ. ಈಗ ಪಾತ್ರೆ ಅದರೊಳಗಿಡೋಣ. ಅದಕ್ಕೊಂದು ಪ್ಲೇಟ್ ಮುಚ್ಚೋಣ. ಈಗ ಮುಚ್ಚಿಬಿಟ್ಟು 2ರಿಂದ 3 ವಿಷಲ್ ಕೂಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಗಿಣ್ಣ. ತುಂಬ ಚೆನ್ನಾಗಾಗಿದೆ, ಗಟ್ಟಿಯಾಗಿದೆ ನೋಡಿ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಗಿಣ್ಣ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಗಿಣ್ಣದ ಹಾಲು ಸಿಕ್ಕಾಗ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಈ ಗಿಣ್ಣ ಮಾಡೋದು ಇಷ್ಟ ಆದಲ್ಲಿ ಅನ್ನಪೂರ್ಣೇಶ್ವರಿ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್